ಕಮಲ್ ಹಾಸನ್ ಚಿತ್ರರಂಗದಲ್ಲಿ ಇದ್ಕೊಂಡು ಚಿತ್ರಗಳನ್ನು ಮಾಡ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ತಮ್ಮದೇ ಆದ ರೀತಿಯಲ್ಲಿ ಬರೀ ವಿವಾದ ವಿಚಾರದಲ್ಲಿ ಬರ್ತಾರೆ. ಈಗ ಕನ್ನಡ ಭಾಷೆಯ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಂತ ಕಮಲ್ ಹಾಸನ್ ಆ ವಿಚಾರದಲ್ಲಿ ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟು ಮೊಂಡಾಟವನ್ನ ಮುಂದುವರಿಸಿರೋದು. ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳಲ್ಲ, ನಾನು ಕ್ಷಮೆ ಕೇಳುವಂತಹ ಹೇಳಿಕೆಯನ್ನ ನೀಡಿಲ್ಲ, ತಮಿಳಿನಿಂದಲೇ ಕನ್ನಡ ಬಂದಿದ್ದು ಅನ್ನುವಂಥ ಹೇಳಿಕೆ ಸರಿಯಾಗಿದೆ ಅಂತ ಮತ್ತೆ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಇತಿಹಾಸ ಭಾಷಾ ತಜ್ಞರು ಹೇಳಿದ್ದನ್ನೇ ನಾನು ಹೇಳಿದ್ದೇನೆ. ತೀವ್ರ ವಿರೋಧದ ನಡುವೆಯೂ ಕೂಡ ಕಮಲ್ ಹಾಸನ್ ಮೊಂಡು ವಾದವನ್ನ ಮುಂದುವರಿಸಿದ್ದಾರೆ. ಆಯಾ ಭಾಷೆಗಳಿಗೆ ಅದರದ್ದೇ ಆದಂಥ ಇತಿಹಾಸಗಳಿದೆ. ಅದು ತಮಿಳು ಭಾಷೆಗೂ ಇದೆ, ಕನ್ನಡ ಭಾಷೆಗೂ ಇದೆ, ತೆಲುಗು ಭಾಷೆಗೂ ಕೂಡ ಇದೆ. See, they are confusing the issue. I think what I said was said out of love and with a lot of historians who taught me language history, and I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. Both those who criticize me for this statement of love, I spoke to Mr. Shivanna. His father is like my father, elder brother, whatever you call it. We are a family, and so are the languages. If you look at it from the northern point of view, yes, what they say according to them is right. If you look at it from Ten Kumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. Thank you. ಇದು ಕಮಲ್ ಹಾಸನ್ ಅವರು ಮಾತನಾಡಿರೋದು. ಅವರು ಕ್ಷಮೆ ಕೇಳಲ್ವಂತೆ. ಇದೇ ವ್ಯಕ್ತಿ ಏನಾದರೂ ಮಾತನಾಡೋದಾದರೆ ಮಾತನಾಡಿ ನೋಡೋಣ. ಎಲ್ಲ ಧರ್ಮಗಳಿಗೂ ಮೂಲವಾಗಿರುವಂಥದ್ದೇ ಹಿಂದೂ ಧರ್ಮ ಅಂತ ಹೇಳಿ. ಇದೆಯಾ ಗಟ್ಸು ಮಿಸ್ಟರ್ ಕಮಲ್ ಹಾಸನ್? ಅದನ್ನು ಮಾತನಾಡೋಕ್ಕಾಗೋದಿಲ್ಲ ಈ ವ್ಯಕ್ತಿಗೆ. ಇಂಥದ್ದೇ ಬರೀ ವಿವಾದಗಳು. ನನ್ನ ಸಹೋದ್ಯೋಗಿ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಫಿಲ್ಮ್ ಬ್ಯೂರೋಯಿಂದ. ಭಾರತಿ, ಕಮಲ್ ಹಾಸನ್ಗೆ ಈಗ ಬೇಕಾಗಿರುವಂಥದ್ದು ಚಿತ್ರಕ್ಕೆ ಪ್ರಚಾರ. ಹಾಗಾಗಿ ಪದೇ ಇಂಥ ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ಳೋದು, ಬೇಕು ಅಂತಾನೆ ಪ್ರಚಾರವನ್ನು ಮಾಡಿಸ್ಕೊಳ್ಳೋ ಗೀಳಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ ಈ ವ್ಯಕ್ತಿ ಅಲ್ವಾ? ಖಂಡಿತವಾಗ್ಲೂ ಅರುಣ್, ಕೇಳಿದ್ರಲ್ಲ ಕಮಲ್ ಹಾಸನ್ ಅವರ ಮಾತನ್ನ. ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ಮತ್ತೆ ಆಕ್ರೋಶದ ಕಿಚ್ಚು ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಆಗುವಂತೆ ಮಾಡಿದ್ದಾರೆ. ಕ್ಷಮೆ ಕೇಳಬಹುದಿತ್ತು. ಭಾಷೆ ವಿಚಾರವಾಗಿ ಕರ್ನಾಟಕದಲ್ಲಿ ಕಿಚ್ಚು ಹಚ್ಚಿರೋ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬಹುದಾಗಿತ್ತು. ಆದರೆ ಮತ್ತೆ ಸಮರ್ಥನೆ ಮಾಡಿಕೊಂಡು ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅನ್ನೋ ಮಾತುಗಳನ್ನು ಆಡಿ ಇನ್ನೊಂದಿಷ್ಟು ತೊಂದರೆಗೆ ಕರ್ನಾಟಕ ಜನತೆ ಬೇಜಾರಾಗುವಂತೆ ಮಾಡಿದ್ದಾರೆ. ಇನ್ನು ಅವರ ಸಿನಿಮಾ ಮುಂದಿನ ತಿಂಗಳು 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು
ಈ ಥರ ಆಡಿರೋ ಮಾತು ಅವರ ಸಿನಿಮಾಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಎಲ್ಲ ರೀತಿಯಲ್ಲೂ ಕಾಣ್ತಾ ಇದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಅವರ ಸಿನಿಮಾ ಥಗ್ ಲೈಫ್ ರಿಲೀಸ್ ಆಗಲೇಬಾರ್ದು, ಆದರೂ ಕೂಡ ಈ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಹೇಳ್ತಾ ಇದ್ದಾರೆ. ರಾಜಕಾರಣಿಗಳು ಕೂಡ ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೊತ್ತಲ್ಲಿ ಅವರು ಸಮರ್ಥನೆ ಮಾಡಿಕೊಂಡು ಮತ್ತೆ ಒಂದಿಷ್ಟು ಕಿಚ್ಚನ್ನು ಜಾಸ್ತಿ ಮಾಡಿದ್ದಾರೆ. ನಿನ್ನೆ ಕೂಡ ಏನು ಪ್ರಚಾರದ ಒಂದು ಸುದ್ದಿಗೋಷ್ಠಿ ಇತ್ತು. ಇಲ್ಲೇ ಕರ್ನಾಟಕದಲ್ಲೇ ಆ ವಿಚಾರವನ್ನು ಮಾತನಾಡಬಹುದಾಗಿತ್ತು, ಕ್ಷಮೆ ಕೇಳಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಧೈರ್ಯ ಇಲ್ಲದೇ ಎದ್ದು ಓಡೋಗಿ ಈಗ ಬೇರೆ ರಾಜ್ಯದಲ್ಲಿ ಕ್ಷಮೆ ಕೇಳಲ್ಲ ಅಂತೇಳಿ ಹೇಳ್ತಿದ್ದಾರೆ ಕಮಲ್ ಹಾಸನ್. ಹೀಗಾಗಿ ಖಂಡಿತವಾಗಲೂ ಈ ವಿಚಾರ ಇನ್ನೊಂದಿಷ್ಟು ದೊಡ್ಡ ಚರ್ಚೆಗೀಡಾಗುತ್ತೆ. ಜೊತೆಗೆ ಥಗ್ ಲೈಫ್ಗೆ ತುಂಬ ಆತಂಕ, ಆಕ್ರೋಶ, ಅಡ್ಡಿ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅರುಣ್, ಓಕೆ ಭಾರತಿ ಭಟ್, ಈ ವ್ಯಕ್ತಿಗೆ ಪಾಠ ಕಲಿಸೋದಾದರೂ ಹೇಗೆ ಅಂತ ಹೇಳಿ. ಇಲ್ಲಿರುವಂತಹ ಜನರು ಕೂಡ ಅವರ ಚಿತ್ರಗಳನ್ನು ನೋಡ್ತಾರೆ. ಅವರ ಚಿತ್ರಗಳ ಇವತ್ತಿಗೆ ಕಮಲ್ ಹಾಸನ್ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಕೇವಲ ತಮಿಳುನಾಡಿನಿಂದ ಮಾತ್ರ ಎದ್ದಿಲ್ಲ, ಬರೀ ತಮಿಳು ಭಾಷೆಯಿಂದ ಮಾತ್ರ ಎದ್ದಿಲ್ಲ. ಬೇರೆ ಭಾಷಿಕರು ಕೂಡ ಅವರ ಚಿತ್ರಗಳನ್ನು ನೋಡಿ ಅವರನ್ನು ಆರಾಧಿಸಿದ್ದಾರೆ. ಕಾರಣ ಅವರ ಕಲೆಯನ್ನು ನೋಡಿ ಆರಾಧಿಸಿದ್ದಾರೆ, ಅವರಲ್ಲಿರುವಂಥ ಕಲೆಯನ್ನು ನೋಡಿ. ಆದರೆ ಈ ವ್ಯಕ್ತಿಗೆ ಯಾಕೆ ಇಷ್ಟೊಂದು ದುರಹಂಕಾರ ಅಂತ ಹೇಳಿ. ಖಂಡಿತವಾಗ್ಲೂ ಅರುಣ್, ಬೇರೆ ಎಲ್ಲ ರಾಜ್ಯದ ಸಿನಿಮಾಗಳು ಕನ್ನಡದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡ್ತವೆ. ಇದೇ ಉದ್ದೇಶದಿಂದ ನೂರಾರು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತವೆ. ದೊಡ್ಡ ಮಟ್ಟದ ಬಿಸ್ನೆಸ್ ಟಾರ್ಗೆಟ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಈ ಥರದ ಒಂದು ವಿಚಾರವಾಗಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಇವರು ಕ್ಷಮೆ ಕೇಳಿದರೆ ಒಂದು ವೇಳೆ ಅವ್ರನ್ನ ಬಿಟ್ಬಿಡ್ತಿದ್ರೆ ಏನೋ ಕನ್ನಡಿಗರು. ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕ್ಷಮೆ ಕೇಳಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರೋದು. ಆಮೇಲೆ ಜೊತೆಗೆ ಅದನ್ನು ಹೇಳ್ತಾರೆ, ಸಿನಿಮಾಗೆ ತೊಂದರೆ ಆಗಲ್ವಾ ಅಂತ ಕೇಳಿದಾಗ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗಲೂ ಒಳ್ಳೇದಾಗೇ ಆಗುತ್ತೆ, ಸಿನಿಮಾ ನೋಡ್ತಾರೆ ಅಂತ ಹೇಳಿ ಇನ್ನೊಂದಿಷ್ಟು ಚಾಲೆಂಜ್ ಅನ್ನು ಎಸಗಿದ್ದಾರೆ. ಇದರಿಂದ ತಿಳ್ಕೋಬೇಕು ಕನ್ನಡಿಗರು ಇವರು ಸಿನಿಮಾವನ್ನು ನೋಡಬೇಕಾ ಬೇಡವಾ ಅನ್ನೋದು. ಈ ಥರದ ಒಂದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿ ಕನ್ನಡಿಗರನ್ನ ಕೆರಳಿಸಿ ಇವರ ಸಿನಿಮಾವನ್ನು 5ನೇ ತಾರೀಕಿಗೆ ರಿಲೀಸ್ ಆಗುತ್ತಲ್ಲ ಅದನ್ನು ನೋಡಬೇಕಾ ಅನ್ನೋದು ಖಂಡಿತವಾಗಲೂ ಫಿಲ್ಮ್ ಚೇಂಬರ್ಗೂ ಕೂಡ ದೂರು ಹೋಗಿದೆ. ಕನ್ನಡ ಪರ ಸಂಘಟನೆಗಳು ದೂರು ಕೊಟ್ಟಿವೆ. ಹೀಗಾಗಿ ಸಿನಿಮಾವನ್ನೇ ರಿಲೀಸ್ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇದ್ದರೆ ಕೇವಲ ಬಿಸ್ನೆಸ್ಗಾಗಿ ಒಂದು ಹಂಚಿಕೆದಾರರು ಈ ಸಿನಿಮಾವನ್ನು ತಗೊಂಡು ಪ್ರದರ್ಶನ ಮಾಡೋದ್ರ ಬದಲು ಬ್ಯಾನೇ ಮಾಡಿಬಿಟ್ರೆ, ಬಹಿಷ್ಕಾರನೇ ಹಾಕ್ಬಿಟ್ರೆ ಕನ್ನಡಿಗರು ಇಲ್ಲಿ ನೋಡೋದೇ ಇಲ್ವಲ್ಲ, ಅವರಿಗೆ ಆಗ ಒಂದು ಬುದ್ಧಿ ಬರುತ್ತೆ. ಕನ್ನಡಿಗರ ಬಗ್ಗೆ ಮಾತನಾಡೋದಿರಲಿ, ಭಾಷೆ ವಿಚಾರವಾಗಿ ಎರಡು ರಾಜ್ಯದ ಬಗ್ಗೆ ಒಂದು ಕಿಚ್ಚನ ಹಚ್ಚಿಸೋದು, ಈ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಬುದ್ಧಿ ಬರುತ್ತೆ. ಅರುಣ್, ಓಕೆ ಭಾರತಿ, ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು.